ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 13. ಸದಾ ಶಾರದಾ ಷಣ್ಮೃಗಾಂಕಾ ಯದಿ ಸ್ಯುಃ ಸಮುದ್ಯಂತ ಏವ ಸ್ಥಿತಾ ಚೇತ್ ಸಮಂತಾತ್ ಸದಾ ಪೂರ್ಣಬಿಂಬಾಃ ಕಲಂಕೈಶ್ಚ ಹೀನಾಃ ತದಾ ತ್ವನ್ಮುಖಾನಾಂ ಬ್ರುವೇ ಸ್ಕಂದ ಸಾಮ್ಯಂ. ಭಗವತ್ಪಾದರು 13ನೇ ಶ್ಲೋಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತೆ ಸ್ಕಂದ ಅಂತ ಕರೆದು ಸ್ಕಂದನ ಮುಖವನ್ನು, ಸುಬ್ರಹ್ಮಣ್ಯ ಸ್ವಾಮಿಯ ಮುಖವನ್ನು ಭಾವನೆ ಮಾಡೋಕ್ಕೆ ಹೇಳ್ತಿದ್ದಾರೆ ಧ್ಯಾನ ರೀತಿಯಾಗಿ. ಸಾಧಾರಣವಾಗಿ ನಾವು ಭಗವಂತನನ್ನು ಅಥವಾ ಭಗವತಿಯನ್ನು ಪೂರ್ಣಚಂದ್ರನಿಗೆ ಹೋಲಿಸ್ತೀವಿ, ಶುಭ್ರವಾಗಿದೆ ಹಾಗೆ ಅಂತ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಚಂದ್ರನ ಕಾಂತಿ ಅಥವಾ ಆ ಸೌಂದರ್ಯ ನಿನಗೆ ಸಾಲದು. ಮತ್ತು ಚಂದ್ರ ಯಾವಾಗಲೂ ಬೆಳೀತಾ ಇರ್ತಾನೆ, ಕ್ಷೀಣಿಸ್ತಿರ್ತಾನೆ. ಶುಕ್ಲ ಪಕ್ಷದಲ್ಲಿ ಬೆಳೀತಾನೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾನೆ. ಮತ್ತು ಅವನಿಗೆ ಅಲ್ಲಿ ಕಳಂಕ ಏನೋ ಒಂದು ಚುಕ್ಕೆ ಇರುತ್ತೆ. ಅಂತಹ ಉಚ್ಚ ಆಗುವಂತಹ, ನೀಚ ಆಗುವಂತಹ ಚಂದ್ರನನ್ನು ನಿನಗೆ ಹೇಗೆ ಹೋಲ್ಸೋಕ್ಕೆ ಸಾಧ್ಯ? ಮತ್ತು ಕಳಂಕ ಅಂದರೆ ಚುಕ್ಕೆ ಇರುವಂತಹ ಚಂದ್ರನಿಗೆ ನಿನ್ನ ಮುಖಕ್ಕೆ ಹೇಗೆ ಹೋಲ್ಸೋಕ್ಕೆ ಸಾಧ್ಯ? ಆ ರೀತಿಯಾಗಿ ಆ ಥರ ಏನಾದ್ರು ಇರಬೇಕು ಅಂತಂದರೆ, ನಿನ್ನನ್ನು ಚಂದ್ರಕ್ಕೆ ಹೋಲಿಸ್ಬೇಕು ಅಂತಂದರೆ 6 ಹುಣ್ಣಿಮೆಯ ಚಂದ್ರರು. ಮತ್ತು ಆ ಹುಣ್ಣಿಮೆ ಸಾಧಾರಣವಾಗಿ ಚೈತ್ರ ಹುಣ್ಣಿಮೆ ಆಗಿರಬಾರ್ದು, ಕಾರ್ತಿಕೆ ಹುಣ್ಣಿಮೆ ಆಗಿರಬಾರ್ದು, ಶಾರದಾ ಹುಣ್ಣಿಮೆ ಆಗಿರಬೇಕು, ಶುಭ್ರವಾಗಿ ತಂಪಾಗಿ. ಅಂತಹ 6 ಹುಣ್ಣಿಮೆ ಒಂದೊಂದು ಚಂದ್ರ ಪಕ್ಕಪಕ್ಕದಲ್ಲಿದ್ದರೆ, ಮತ್ತು ಅಲ್ಲಿ ಯಾವ ಚುಕ್ಕೆಯೂ ಇಲ್ಲದೆ ಮನೋಹರಕಾರವಾಗಿದ್ದರೆ, ಆಗ ನಿನ್ನ ಹೋಲಿಕೆ ಮಾಡೋಕ್ಕಾದರೂ ಒಂದು ಯೋಗ್ಯತೆ ಬರುತ್ತೆ ಅಂತ ಈ ಶ್ಲೋಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆ ಮನೋಹರವಾದ ಮುಖವನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ. ತ್ವನ್ಮುಖಾನಾಂ, ಹೇ ಸ್ಕಂದ, ತ್ವನ್ಮುಖಾನಾಂ ಬ್ರುವೇ, ನಿನ್ನ ಮುಖವನ್ನು ಸ್ತುತಿ ಮಾಡ್ತಿದ್ದೀನಿ. ಹೇಗೆ? ಸದಾ, ಯಾವಾಗಲೂ, ಸಾಮ್ಯಂ, ಚಂದ್ರನಂತೆ ಇರುವಂತಹ ಹೋಲಿಕೆಯನ್ನು ಮಾಡ್ತಾಯಿದ್ದೀನಿ. ಎಂತಹ ಚಂದ್ರ ಹೇಳ್ತಾರೆ? ಸದಾ ಶಾರದಾ. ಇಲ್ಲಿ ಶಾರದಾ ಅಂದರೆ ಶರನ್ನವರಾತ್ರಿ, ಆಶ್ವಯುಜ ಮಾಸಕ್ಕೆ ಶಾರದಾ ಅಂತ ಹೆಸರು. ಆಶ್ವಯುಜ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ. ಷಣ್ಮೃಗಾಂಕ ಯದಿ ಸ್ಯುಃ, ಯದಿ ಯಾವಾಗ, ಶಶಾಂಕ ಅಂದರೆ ಮೊಲದಂತೆ ಹುಣ್ಣಿಮೆಯ ಚಂದ್ರದ ಕಾಂತಿ ಇರುತ್ತೋ, ಮೊಲ ಅಂದರೆ ಅದು ಬಣ್ಣ. ಸಮುದ್ಯಂತ ಏವ ಸ್ಥಿತಚ್ಚೇತ್ ಸಮಂತಾತ್, 6 ಹುಣ್ಣಿಮೆ ಚಂದ್ರರು ಎಲ್ಲ ಶರತ್ಚಂದ್ರರೇ ಆಗಿರಬೇಕು. ಸಮುದ್ಯಂತ ಸದಾ ಪೂರ್ಣಬಿಂಬಾಃ, ಆ ಚಂದ್ರನ ಆಕಾರದಲ್ಲಿ ಯಾವ ಕ್ಷೀಣಿಸುವಂತಹ ಸ್ವಭಾವವೂ ಇರಬಾರ್ದು. ಕಲಂಕೈಶ್ಚ ಹೀನ, ಅಲ್ಲಿ ಯಾವುದೇ ಥರದ ಚುಕ್ಕೆ ಮಚ್ಚೆ ಯಾವುದೂ ಇರಬಾರ್ದು. ಅಂತಹ 6 ಚಂದ್ರನನ್ನು ನಿನ್ನ ಮುಖಕ್ಕೆ ಹೋಲಿಸೋದಾದರೆ ನೀನು ಷಣ್ಮುಖ, ಅಲ್ಲೂ 6. ಆಗ ಒಂದು ಸಾಮ್ಯತೆ, ಒಂದು ಸಿಮಿಲಿ ಅಂತ ಹೇಳ್ತೀವಲ್ಲ, ಅದನ್ನು ಕಂಪೇರ್ ಮಾಡೋಕ್ಕೂ ಒಂದು ಅಧಿಕಾರ ಬರುತ್ತೆ. ಹಾಗೆ ಅಂತ ಸುಬ್ರಹ್ಮಣ್ಯ ಸ್ವಾಮಿಯ ಚಂದ್ರನ 6 ಚಂದ್ರನ ರೀತಿಯಾಗಿ ಶಂಕರರು ಭಾವನೆ ಮಾಡ್ತಿದ್ದಾರೆ. ಮುಂದಿನ ಶ್ಲೋಕವು ಸುಬ್ರಹ್ಮಣ್ಯ ಸ್ವಾಮಿಯ ಮುಖವನ್ನು ಹೇಳುತ್ತೆ, ಅದನ್ನು ಆಮೇಲೆ ನೋಡೋಣ. ನಾರಾಯಣ.